ಕೊರಮ ಕೊರಚ ಸಮಾಜದ ರಾಜ್ಯ ಸಮಿತಿಯ ಮುಖ್ಯಸ್ಥರಾಗಿ ಇವತ್ತು ನಾವಿಲ್ಲಿ ಸದಾಶಿವ ಆಯೋಗದ ವರದಿಯ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ದೇವೆ. ನಮ್ಮ ಜೊತೆಯಲ್ಲಿ ನಮ್ಮ ಕೊರಮ ಕೊರಚ ಸಮಾಜದ ಸದಸ್ಯರು ಕೂಡ ಧರ್ಮಪ್ಪ ಅಂತ ಹೇಳಿ ಸಾಗರದವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ. ಸದಾಶಿವ ಆಯೋಗದ ವರದಿ ಏನಿದೆ, ಈ ವರದಿ ನಮ್ಮ SC ಅವರು ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ನವರು ಒಂದು ಆದೇಶವನ್ನ ಮಾಡಿದ್ದಾರೆ, ತೀರ್ಪನ್ನ ಕೊಟ್ಟಿದ್ದಾರೆ. ಆ ತೀರ್ಪಿನಲ್ಲಿ ರಾಜ್ಯ ಸರ್ಕಾರಗಳು ಏನಿದೆ, ಆ ರಾಜ್ಯ ಸರ್ಕಾರಕ್ಕೆ ಅವರ ಅಂತಿಮ ವರದಿಯನ್ನ ಸಲ್ಲಿಸಿ ವರದಿಯ ಪ್ರಕಾರ ಜಾರಿ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟು ಈಗಾಗಲೇ ಒಂದು ಆದೇಶವನ್ನ ಮಾಡಿದೆ, ತೀರ್ಪನ್ನು ಕೂಡ ಇವತ್ತು ಕೊಟ್ಟಿದೆ. ಮತ್ತು ಒಳ ಮೀಸಲಾತಿಯನ್ನು ಕೂಡ ಹಾಗೆ ಕೆನೆಪದರ ಏನಿದೆ ಆ ವಿಚಾರದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಕೆನೆಪದರ ವಿಚಾರದಲ್ಲೂ ಕೂಡ ಸಮೀಕ್ಷೆಯನ್ನ ಮಾಡಿ ಮತ್ತು ಇಲ್ಲಿ ಒಂದು ತಜ್ಞರ ಜೊತೆಗೆ ಸಮಾಲೋಚನೆ ಮಾಡಿ ಒಳ ಮೀಸಲಾತಿಯನ್ನ ತಯಾರು ಮಾಡಿ ಕಳಿಸ್ಬೇಕು ಅಂತಕ್ಕಂಥ ಮಾತನ್ನ ಸುಪ್ರೀಂ ಕೋರ್ಟ್ ಕೂಡ ಈ ಸಂದರ್ಭದಲ್ಲಿ ಹೇಳಿದೆ. ಈ ಒಳ ಮೀಸಲಾತಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಆಗಿರ್ತಕ್ಕಂಥ ಇಲ್ಲಿನ ಮಂತ್ರಿಗಳು ಅವರು ಕೂಡ SC ಜನಾಂಗಕ್ಕೆ ಬರ್ತಾರೆ. KH ಮುನಿಯಪ್ಪನವರು ಆಹಾರ ಮಂತ್ರಿಗಳು, ಕೇಂದ್ರ ಮಂತ್ರಿಗಳು ಕೂಡ ಆಗಿದ್ರು ಅವರು. ಮತ್ತು RB ತಿಮ್ಮಾಪುರ ಅಂತ ಅವರು ಈಗಾಗಲೇ ಅಬಕಾರಿ ಮಂತ್ರಿಗಳು ಕೂಡ ಇದ್ದಾರೆ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿನ ಸಚಿವ ಸಂಪುಟದಲ್ಲಿ ಮಂತ್ರಿಗಳು ಕೂಡ ಆಗಿದ್ದಾರೆ. ಅವರು ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ, ಮೊನ್ನೆ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದಾರೆ, 15 ದಿನದ ಒಳಗಡೆ ನೀವು ಈ ಸದಾಶಿವ ಆಯೋಗದ ಒಳ ಮೀಸಲಾತಿಯನ್ನ ಜಾರಿಗೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೇನೆ, ನಮ್ಮ ಸಮಾಜದ ಪರವಾಗಿ ನಾನು ಮಾತಾಡ್ತಾ ಇದ್ದೇವೆ. ಸಮೀಕ್ಷೆಯನ್ನ ಮಾಡಿ ಈ ವರದಿಯನ್ನ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಸಮೀಕ್ಷೆ ಮಾಡಿ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯನ ಮಾಡ್ತಾ ಇದ್ದಾನೆ. ಇವರು ನಮ್ಮ ಮಂತ್ರಿಗಳಾದಂತ ಮುನಿಯಪ್ಪನವರಾಗಿರ್ಬೋದು ಮತ್ತು RB ತಿಮ್ಮಾಪುರ ಆಗಿರ್ಬೋದು ಮತ್ತು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಏನು ಆಂಜನೇಯ ಇರ್ಬೋದು, ಇವರು ಸಮಾಜದ ಸ್ವಾಸ್ಥ್ಯತೆಯನ್ನ ಕಾಪಾಡಬೇಕು. ನಾವೆಲ್ಲ SC ಅವರು ಒಂದೇ ಕುಟುಂಬದವರಿದ್ದ ಹಾಗೆ ಈ ಕುಟುಂಬವನ್ನ ಒಡೆಯಲಿಕ್ಕೆ ತಾವ್ಯಾರು ಕೂಡ ಕೈ ಹಾಕಬಾರ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೊರಮ ಜಾತಿಯವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇನ್ನೂ ಮುಂದೆ ಬಂದಿಲ್ಲ. ಅವರು ಇವತ್ತು ಯಾವ ರಾಜಕಾರಣಿಯೂ ಕೂಡ ಇಲ್ಲ. ಇವತ್ತು ಕೊರಮ ಜನಾಂಗದವರು ಕೇಂದ್ರದಲ್ಲಿ ಕೇಂದ್ರ ಮಂತ್ರಿಗಳು ಕೂಡ ಇಲ್ಲ, ಕೇಂದ್ರ MP ಕೂಡ ಇಲ್ಲ, ರಾಜ್ಯದ ಮಂತ್ರಿಗಳು ಕೂಡ ಇಲ್ಲ, ರಾಜ್ಯದ ಶಾಸಕರು ಕೂಡ ಇಲ್ಲ. ಯಾವ ರಾಜಕೀಯದಲ್ಲೂ ಕೂಡ ನಮ್ಮ ಜನಾಂಗ ಕೂಡ ಇವತ್ತು ಇಲ್ಲ. ಇವತ್ತು ನಮ್ಮ ಜನಾಂಗದವರು ಕಸುಬು ಇದೆ, ಬುಟ್ಟಿಯನ್ನ ಮಾಡಿಕೊಂಡು ಹಳ್ಳಿಗೆ ತಿರುಗಾಡಿ ಹೋಗಿ ಮನೆಗೆ ಹೋಗಿ ಮಾರಾಟ ಮಾಡಿ ತಿನ್ನುವಂತ ಪದ್ಧತಿ ಇವತ್ತಿಗೂ ಕೂಡ ಇದೆ. ಹಗ್ಗ ಮಾರಿಕೊಂಡು ಅದನ್ನು ಹೊಸ್ತುಕೊಂಡು ಹಳ್ಳಿಗೆ ಹೋಗಿ ಮತ್ತು ಸಂತೆಗೆ ಹೋಗಿ ಮಾರಾಟ ಮಾಡ್ತಕ್ಕಂಥದ್ದು ಕೂಡ ಇವತ್ತು ಇದೆ. ಇವತ್ತು ಏನು ಬೀದಿ ಮೇಲೆ ಏರ್ಪಿನ್ನ ಮತ್ತು ಕೂದಲು ಮಾರ್ತಕ್ಕಂಥವ್ರು ನಮ್ಮವರೇ, ಮತ್ತು ಇಲ್ಲಿ ಚಾಪೆ ಮಾರ್ತಕ್ಕಂಥ ಮ್ಯಾಟ್ ಮಾರ್ತಕ್ಕಂಥವ್ರು ಕೂಡ ನಮ್ಮವರೇ, ಹಂದಿಯನ್ನ ಸಾಕಿಕೊಂಡು ಮಾರ್ತಕ್ಕಂಥವ್ರು ಕೂಡ ನಮ್ಮವರಿದ್ದಾರೆ. ಇವರು ಈ ರೀತಿ ಇನ್ನೂ ಕೂಡ ಶೋಷಣೆಯಲ್ಲಿ ಇರ್ತಕ್ಕಂಥ ನಮ್ಮ ಜನಾಂಗವನ್ನ ಒಳ ಮೀಸಲಾತಿಯಲ್ಲಿ ನಮ್ಮ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ನಮ್ಮ ಏನು ಯೋಜನೆಗಳಿದಾವೆ
ಆ ಯೋಜನೆಯಲ್ಲಿ ನಮ್ಮ ಕಡಿತ ಮಾಡಬೇಕು ನಮ್ಮ ಜನಾಂಗಕ್ಕೆ ಅಂತ ಹೇಳಿ ಇವತ್ತು ಹೊರಟಿರ್ತಕ್ಕಂಥದ್ದು. ಇದು ಸರಿಯಾದ ರೀತಿಯಲ್ಲಿ ಸಮೀಕ್ಷೆಯನ್ನ ಮಾಡಬೇಕು ಅಂತಕ್ಕಂಥ ನಾನು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರಿಗೆ ಒತ್ತಾಯವನ್ನ ನಾನು ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಇವರು ನಮ್ಮ ಸರ್ಕಾರದವರು ಇದನ್ನೆಲ್ಲವನ್ನು ಕೂಡ ಪರಿಗಣನೆ ಮಾಡಬೇಕು. ಮತ್ತೆ ಈ ಹಿಂದೆ ಬಸವರಾಜ ಬೊಮ್ಮಾಯಿನವರು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಈ ಚುನಾವಣೆಯ ಪೂರ್ವದಲ್ಲಿ ಅವರು ಈ ಒಳ ಮೀಸಲಾತಿಯನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿತ್ತು. ಅದು ಅವೈಜ್ಞಾನಿಕವಾಗಿದ್ದಂತ ಒಳ ಮೀಸಲಾತಿ. ನಮ್ಮ ಕೊರಮ ಮತ್ತು ಕೊರಚ ಜನಾಂಗಕ್ಕೆ ಬರೀ 3%, ಇತರೆ ಜನಾಂಗಕ್ಕೆ 7%, 6%, ಇನ್ನು 1% ಅಂತ ಹೇಳ್ಬಿಟ್ಟು ಈ ರೀತಿಯಾದಂತ ಒಂದು ಮೀಸಲಾತಿಗಳನ್ನ ಮಾಡಿದ್ರು. ಹಾಗಾಗಿ ಈ ಮೀಸಲಾತಿ ಏನಿದೆ ಅದು ಅವೈಜ್ಞಾನಿಕವಾದಂತದ್ದು, ಅದನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ. ಆದ್ರಿಂದ ನಾನು ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ನಮ್ಮ ಕೊರಮ ಜನಾಂಗ, ಕೊರಚ ಜನಾಂಗ ತುಂಬಾ ಇನ್ನೂ ಕೂಡ ಯಾವುದೇ ಭೂಮಿಯನ್ನ ಪಡ್ಕೊಳ್ದೇನೆ, ಯಾವುದೇ ಸರ್ಕಾರದ ಅಧಿಕಾರಿಗಳು ಇಲ್ದೇನೆ, ರಾಜಕಾರಣಿಗಳು ಕೂಡ ಇಲ್ದೇನೆ ಇನ್ನೂ ಕೂಡ ಅವ್ರು ಇದ್ದಾರೆ. ಇನ್ನೂ ಕೂಲಿ ಮಾಡ್ತಾನೆ ಜನ ಇದ್ದಾರೆ. ಅವರನ್ನ ಕಡೆಗಣಿಸಬಾರದು ಸರ್ಕಾರ. ಏಕಮುಖವಾಗಿ ಏನು ನಮ್ಮ KH ಮುನಿಯಪ್ಪನವರು ಮತ್ತು ತಿಮ್ಮಾಪುರ ಹೇಳಿದಂತ ಮಾತಿಗೆ ಮತ್ತು KH ಆಂಜನೇಯ ಅವರು ಮಾಜಿ ಮಂತ್ರಿಗಳು ಹೇಳಿದಂತ ಮಾತಿಗೆ ತಾವು ಅವರ ಮಾತನ್ನ ನೀವು ತಕ್ಷಣವೇ 15 ದಿನಗಳೊಳಗಡೆ ಮಾಡಬೇಕು ಅಂತಕ್ಕಂಥ ಏನ್ ಹೇಳ್ತಾರೆ ಅದನ್ನ ತಗೊಳ್ಬಾರ್ದು. ಸುಪ್ರೀಂ ಕೋರ್ಟ್ ಸರಿಯಾದ ರೀತಿ ಆದೇಶವನ್ನ ಕೊಟ್ಟಿದೆ. ಒಂದು ಸಮೀಕ್ಷೆ ಮಾಡಿ ತಜ್ಞರ ಜೊತೆಗೆ ಮಾತನಾಡಿ ಅದನ್ನ ಚರ್ಚೆ ಮಾಡಿ ಮತ್ತು ಸದನದಲ್ಲಿ ಇಟ್ಟು ಅದನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಕೂಡ ಹೇಳಿದ್ದಾರೆ. ಇವತ್ತು ಕೆನೆ ಪದರ ಏನಿದೆ ಅದನ್ನ ಭಾರಿ ವರ್ಷಗಳಿಂದ ಏನು ಎಲ್ಲಾ ಜಾತಿಯ ಎಸ್ ಸಿ ಜನಾಂಗದವರು ಮುಂದುವರೆದಿದ್ದಾರೆ ಅಂತಕ್ಕಂಥದ್ದು ಇದೆ. ಕೆಲವರು ಮುಂದುವರೆದಿರಬಹುದು, ಆದ್ರೆ ಅದಕ್ಕೆ ಸಮೀಕ್ಷೆಯನ್ನ ಮಾಡಲಿ. ಏನು ಕೆನೆಪದ ಯಾರ್ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅವರು ಹೆಚ್ಚು ಬಲಿಷ್ಠರಾಗಿದ್ದಾರೆ, ಏನು ಎಲ್ಲಾ ಸವಲತ್ತುಗಳನ್ನು ಸರ್ಕಾರದಲ್ಲಿ ತಗೊಂಡಿರ್ತಕ್ಕಂಥ ಸವಲತ್ತುಗಳು ಏನಿದಾವೆ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಏನಿದ್ರೆ ಅದನ್ನು ಕೂಡ ಸಮೀಕ್ಷೆ ಆಗ್ಲಿ, ಅದು ಕೂಡ ತಜ್ಞರ ಜೊತೆಗೆ ಚರ್ಚೆ ಆಗ್ಲಿ. ಚರ್ಚೆ ಆದ್ಮೇಲೆ ಅದನ್ನ ಮಾಡ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ನಮ್ಮ ಏನು ಇವತ್ತು ನಮ್ಮ SC ಅಂತಕ್ಕಂಥ ಪದನೇ ಏನಿದೆ ಇವತ್ತು ಅದನ್ನ ತೆಗೆದುಹಾಕ್ಲಿಕ್ಕೆ ಏನು ನಮ್ಮ ಈ ಶೋಷಣೆ ಮಾಡ್ತಕ್ಕಂಥ ಜನ ಇದ್ದಾರೆ. ಇವತ್ತು ನಾವು ಇನ್ನೂ ಕೂಡ ಈ SCಗಳು ಅಂತಕ್ಕಂಥ ಪದ ಏನಿದೆ ಅದನ್ನ ತೆಗಿತಕ್ಕಂಥದ್ದು ಏನಿದೆ ಅದು ನಮ್ಮ ಏನ್ SC ಮಾದಿಗರು, ಒಲೆ ಮಾದಿಗರು ಅಥವಾ ಕೊರಮ ಕೊರಚ ಏನಂತ ಹೇಳ್ತಾ ಇದ್ದಾರೆ, ಅದು ಇನ್ನೂ ಕೂಡ ನಾವು ಶೋಷಣೆಯಲ್ಲಿ ಇನ್ನೂ ಕೂಡ ಇದ್ದೇವೆ. ಅದೇನು ಇವರು ಮೀಸಲಾತಿ ಮಾಡ್ತಕ್ಕಂಥ ಅದನ್ನ ತೆಗೆದುಹಾಕ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ನಾ ಹೇಳ್ತಾ ಇದ್ದೇನೆ ಸರ್ಕಾರಕ್ಕೆ, ನಮ್ಮ ಏನು ಸವಲತ್ತುಗಳಿದಾವೆ, ಮೀಸಲಾತಿ ಏನಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ಇದೆ, ಇನ್ನೂ ಕೂಡ ನಮಗೆ ಬರಬೇಕಾಗಿದೆ. ಇವತ್ತು ಸ್ವಾತಂತ್ರ್ಯ ಬಂದು 70-80 ವರ್ಷ ಆದ್ರೂ ಕೂಡ ಬರೇ ನಾನು 100% ಅಲ್ಲ 10%, 100% ಇದ್ದಂತವ್ರಿಗೆ 10% ಕೂಡ ಸವಲತ್ತುಗಳು ಕೂಡ ಸಿಗಲಿಲ್ಲ. ಹಾಗಾಗಿ ಇದನ್ನ ಈ ಒಳ ಮೀಸಲಾತಿಯ ವಿಚಾರದಲ್ಲಿ ತಾವು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಮತ್ತು ಇವತ್ತಿಗೂ ಕೂಡ ಯಾಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಈ SC ಪದದಲ್ಲಿ ಇದ್ದು ನಾವು ಬದುಕಲಿಕ್ಕೆ ಆಗೋದಿಲ್ಲ, ನಾನು ಬೌದ್ಧ ಧರ್ಮಕ್ಕೆ ಹೋಗ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಅವರು ಹೋದ್ರು. ಅಂತ ಒಂದು ಪರಿಸ್ಥಿತಿ ಇವತ್ತಿಗೂ ಕೂಡ ಇದೆ. ನಮ್ಮ SC ಅಂತ ಹೇಳಿ ಯಾರು ಕೂಡ ನಮ್ಮನ್ನ ಮಾತಾಡಿಸೋದಿಲ್ಲ ಮತ್ತು ಯಾವುದೇ ವಿಚಾರದಲ್ಲಿ ಕೂಡ ನಮ್ಮನ್ನ ದೂರ ಇಟ್ಟಿದ್ದಾರೆ, ಇನ್ನೂ ಕೂಡ ದೂರ ಇಟ್ಟಿದ್ದಾರೆ. ಒಳಗಡೆ ಇನ್ನೂ ಕೂಡ ಸೇರಿಸ್ಕೊಳ್ಳಿಲ್ಲ. ಯಾವ ದೇವಸ್ಥಾನಕ್ಕೆ ನಮ್ಮನ್ನ ಒಳಗಡೆ ಸೇರಿಸ್ಕೊಳ್ತಾರೆ, ಯಾವ ಮುಂದುವರೆದ ಜನಾಂಗಕ್ಕೆ ನಮ್ಮನ್ನ ಒಳಗಡೆ ಸೇರಿಸ್ಕೊಳ್ತಾ ಇದ್ದಾರೆ. ಇನ್ನೂ ಕೂಡ ಅಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ನೀವು ಒಳ ಮೀಸಲಾತಿಯನ್ನ ಈ ರೀತಿಯಲ್ಲೇ ತಾರತಮ್ಯ ಮಾಡಿದ್ರೆ ಇದು ಖಂಡನೀಯ, ಇದು ಸರಿಯಾದ ರೀತಿಯಲ್ಲಿ ಅಲ್ಲ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಇದು ಸರಿಯಾದ ರೀತಿ ಸಮೀಕ್ಷೆ ಆಗ್ಬೇಕು. ನಮ್ಮ ಕೊರಮ ಕೊರಚ ಇನ್ನೂ ಕೂಡ ಶೋಷಣೆಯಲ್ಲಿ ಇದೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ.